ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 6ನೇ ಭಾಗ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಫಾದೇಕಲ್ಲು ವಿಷ್ಣು ಭಟ್. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್. ಡಾಕ್ಟರ್ ಫಾದೇಕಲ್ಲು ವಿಷ್ಣು ಭಟ್ಟರು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವೀಗ ಯಕ್ಷಗಾನದ ಇತ್ತೀಚಿಗಿನ ಸಂಶೋಧನೆಗಳು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಸಂಶೋಧನೆ ಆಗ್ತಾ ಇದೆ, ಇದಕ್ಕೆ ನೀವೇನಾದರೂ ಮಾರ್ಗದರ್ಶನ ಕೊಟ್ಟದ್ದು ಅಥವಾ ಅವರಿಗೆ ಒಂದಷ್ಟು ಮಾಹಿತಿ ಕೊಟ್ಟದ್ದು? ಯಕ್ಷಗಾನದ ಬಗ್ಗೆ ಸಂಶೋಧನೆ ಮಾಡುವವರು ನನ್ನ ಹತ್ರ ಬಂದು ಕೆಲವು ಮಾಹಿತಿ ಕೇಳಿದಂಥದ್ದು ಇತ್ಯಾದಿಗಳೆಲ್ಲ ಉಂಟು. ಆಯಾ ಸಂದರ್ಭಕ್ಕೆ ಏನು ಬೇಕೋ ಅದನ್ನು ನಾನು ಕೊಟ್ಟದ್ದುಂಟು, ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚು ಎಂಥದ್ದಿಲ್ಲ. ಆದರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಯಕ್ಷಗಾನ ಕೇಂದ್ರ ಉಂಟು. ಅಲ್ಲಿಯ ಕೆಲವು ಚಟುವಟಿಕೆಗಳಿಗೆ ಸಮಿತಿ ಇತ್ಯಾದಿಗಳು ಅದರಲ್ಲಿ ಸೇರಿದ್ದುಂಟು. ಅಥವಾ ಕೆಲವು ಪುಸ್ತಕ ನಿರ್ಣಾಯಕ ಸಮಿತಿ ಇದ್ದರೆ ಅದರಲ್ಲಿ ಸೇರಿದ್ದು, ಹೀಗೆ ಇತ್ಯಾದಿಗಳೆಲ್ಲ ಉಂಟು, ಇಲ್ಲ ಅಂತ ಅಲ್ಲ. ಆಮೇಲೆ ಬೇರೆ ಯಕ್ಷಗಾನ ಅಕಾಡೆಮಿಯ ಅಕಾಡೆಮಿಯ ಕೆಲಸ ಬೇರೆ ಪ್ರತ್ಯೇಕವಾಗಿ ಹೆಚ್ಚು ಮಾಡಿದ ಹಾಗಿಲ್ಲ. ಯಕ್ಷಗಾನ ಅಕಾಡೆಮಿ ಅಥವಾ ಬೇರೆ ಸಂಸ್ಥೆಗಳು ಏರ್ಪಾಡು ಮಾಡಿದಂಥ ವಿಚಾರ ಸಂಕಿರಣಗಳಲ್ಲೆಲ್ಲ ಭಾಗವಹಿಸಿದ್ದೇನೆ. ಅವುಗಳು ಪ್ರಬಂಧಗಳಾಗಿ ಆದರೆ ಆ ಪ್ರಬಂಧಗಳನ್ನು ಪುಸ್ತಕ ರೂಪದಲ್ಲಿ ತಂದಂಥದ್ದು. ಈಗ ಯಕ್ಷಗಾನ ಅಕಾಡೆಮಿಯವರು ಕೆಲವು ವರ್ಷಗಳ ಹಿಂದೆ ಕಾಸರಗೋಡಿನಲ್ಲಿ ಪಾರ್ಥಿಸುಬ್ಬನ ಬಗ್ಗೆ ಒಂದು ವಿಚಾರಗೋಷ್ಠಿ ಮಾಡಿದರು. ಮತ್ತು ಅದರಲ್ಲಿ ಆ ಪ್ರಬಂಧಗಳೆಲ್ಲ ಒಟ್ಟಾಗಿ ಪುಸ್ತಕ ಆದವು. ಒಮ್ಮೆ ಎ ಹೆಗ್ಡೆಯವರು ನೀವು ಭಾನುಮತಿಯ ನೆತ್ತ ಮಾಡಿದ ಹಾಗೆ ಪಾರ್ಥಿಸುಬ್ಬನ ಬಗ್ಗೆ ಒಂದು ಕೆಲಸ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟು, ನನ್ನ ಮನಸ್ಸಿನಲ್ಲಿ ಇತ್ತದು ಇದೊಂದು ಆಗಬೇಕಾದ ಕೆಲಸ ಅಂತ. ಭಾನುಮತಿಯ ನೆತ್ತ ಅಂತ ಹೇಳಿದರೆ ನಿಮಗೆ ಗೊತ್ತುಂಟದು. ಪಂಪ ಭಾರತದ ಒಂದು ಪದ್ಯ. ಆ ಪದ್ಯದ ಬಗೆಗೆ ಅನೇಕ ಮಂದಿ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸುಮಾರು ಒಂದು ಬಹುಶಃ ನಾವು ಆ ವಿಷಯಕ್ಕೆ ಹೋಗ್ಬೋದು ಅನಿಸ್ತದೆ, ಗ್ರಂಥ ಸಂಪಾದನೆ ವಿಷಯಕ್ಕೆ. 50-60 ವರ್ಷಗಳ ಕಾಲ ಅದರ ಬಗ್ಗೆ ಚರ್ಚೆ ಆಗಿತ್ತು, ಅದರ ಅರ್ಥ ಏನು ಅಂತ ಹೇಳೋದ್ರ ಬಗ್ಗೆ. ಅದೆಲ್ಲವನ್ನು ಒಟ್ಟು ಸೇರಿಸಿ ಅನೇಕ ವಿದ್ವಾಂಸರ ಆ ಲೇಖನಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪುಸ್ತಕ ಮಾಡಿದರೆ ಪ್ರಯೋಜನ ಉಂಟು. ಅದಕ್ಕೊಂದು ವಿಸ್ತೃತವಾದಂತಹ ಪ್ರಸ್ತಾವನೆ. ವೆಂಕಟಾಚಲ ಶಾಸ್ತ್ರಿಗಳು ಹಿರಿಯ ವಿದ್ವಾಂಸರು, ಅವರೂ ಸೂಚನೆ ಕೊಟ್ಟಿದ್ದರು. ಹಾಗೆ ಆ ಪುಸ್ತಕ ಆಯಿತು. ಅದು ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಬಂದಿದೆ. ಅದನ್ನು ಯು ಆರ್ ಅಂತಮೂರ್ತಿಯವರು ಬಿಡುಗಡೆ ಮಾಡಿದ್ದು. ನಮ್ಮ ದೇಶೀಯ ವಿದ್ವತ್ ಪರಂಪರೆ ಒಂದು ಈ ರೀತಿಯ ವಿಮರ್ಶೆಯನ್ನು ಎಲ್ಲ ಮಾಡ್ತದೆ ಅಂತ ಹೇಳುವಂಥದ್ದರ ಕಲ್ಪನೆಯೇ ನನಗಿರಲಿಲ್ಲ ಅಂತ ಅವರು ಆ ದಿವಸ ಹೇಳಿದರು. ಅನಂತಮೂರ್ತಿಯವರು, ನನಗೆ ಈ ಥರದ ಕಲ್ಪನೆ ಇರಲಿಲ್ಲ, ಇಷ್ಟು ಆಳವಾದಂಥ ವಿಮರ್ಶೆ ಮಾಡ್ತಾರೆ ಅಂತ ಹೇಳೋದು ಇಲ್ಲಿರಲಿಲ್ಲ ಅಂತ. ಸಾಮಾನ್ಯ ಎಷ್ಟು ಲೇಖನ ಇದೆ ಸರ್ ಅದರಲ್ಲಿ? ಅದರಲ್ಲಿ ಒಟ್ಟಾರೆ ಒಂದು 50 ಕನ್ನಡದ ಎಲ್ಲ ಅಷ್ಟು ಲೇಖನಗಳಿವೆ. ಅಷ್ಟು ವಿದ್ವಾಂಸರದಲ್ಲಿ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಒಂದು ಹೊಸ ನೋಟ ನೀವು 2 ಗ್ರಂಥಗಳಲ್ಲಿ ಕೊಟ್ಟಿದ್ದೀರಿ. ಒಂದು ನರಸಿಂಹ ಭಟ್ರ ಭಾರತೀಯ ಸಂವೇದನೆ ಮತ್ತೆ ಭಾನುಮತಿಯ ನೆತ್ತ. ಈಗ ಈ ವಿಷಯವನ್ನು ಪೂರ್ತಿ ಮಾಡಿಬಿಡ್ತೇನೆ. ಭಾನುಮತಿಯ ನೆತ್ತದ ಹಾಗೆಯೇ ಪಾರ್ಥಿಸುಬ್ಬನ ಬಗ್ಗೆ ಮಾಡಬೇಕು ಅಂತ. ಯಾಕೆಂದರೆ ಪಾರ್ಥಿಸುಬ್ಬ ತುಂಬ ಚರ್ಚಿತ ವ್ಯಕ್ತಿ. ಹೌದು. ಅವನ ಬಗ್ಗೆ, ಅವನ ಊರಿನ ಬಗ್ಗೆ, ಹೆಸರಿನ ಬಗ್ಗೆ, ಕೃತಿಗಳ ಬಗ್ಗೆ ಎಲ್ಲದಕ್ಕೂ ಚರ್ಚೆ ಆಗಿದೆ. ಪಾರ್ಥಿಸುಬ್ಬ ಎಂಬ ವ್ಯಕ್ತಿಯೇ ಇದ್ದಿರಲಿಲ್ಲ ಅಂತ ಒಂದು ವಾದವೂ ಉಂಟು. ಅವನು ಕುಂಬಳೆಯವ ಅಲ್ಲ ಅಂತ ಒಂದು ವಾದ, ಬ್ರಹ್ಮಾವರದವನು ಅಂತ ಇನ್ನೊಂದು ವಾದ, ಅದಲ್ಲ ಎಲ್ಲಿಯವನಂತ ಗೊತ್ತಿಲ್ಲ, ಅನಾಮಧೇಯ ಕವಿ ಅಂತ ಇನ್ನೊಂದು. ಕಾರಂತರು ಇದರಲ್ಲೆಲ್ಲ ಭಾಗವಹಿಸಿದಂಥವು. ಇದರಲ್ಲಿ ತುಂಬ ಜನ ವಿದ್ವಾಂಸರು ಭಾಗವಹಿಸಿದ್ದಾರೆ. ಅದೆಲ್ಲ ಇವತ್ತಿಗೆ ಎಲ್ಲ ಲೇಖನಗಳು ಸಿಕ್ಕುವುದಿಲ್ಲ. ಅದನ್ನು ಒಟ್ಟು ಮಾಡಬೇಕು ಅಂತೇಳಿ ಒಂದು ಸಲ ಹೊರಟಿದ್ದೆ, ಅದು ಇನ್ನೂ ಪೂರ್ತಿ ಆಗಿಲ್ಲ ಆ ಕೆಲಸ. ಆದರೆ ಸ್ವಲ್ಪ ಕೆಲವು ಪ್ರಯೋಜನ ಉಂಟು, ನೋಡಬೇಕು ಹೇಗೆ ಅಂತ. ಯಾಕೆಂದರೆ ಅದೆಲ್ಲ ಐತಿಹಾಸಿಕ ಮಹತ್ವವುಳ್ಳ ಕೆಲವು ಚರ್ಚೆಗಳು. ಭಾನುಮತಿಯ ನೆತ್ತದ ಪ್ರಸಂಗದ್ದು ಹಾಗೆ ಪ್ರಶ್ನೆ, ಒಂದು ಐತಿಹಾಸಿಕ ಮಹತ್ವ. ಇದು ಕೂಡ ಆಗಬೇಕು. ಆಗಲಿಲ್ಲ ಅದು. ಅದರಲ್ಲಿ ಕೆಲವನ್ನು ಮಾತ್ರ ಸಂಗ್ರಹಿಸಿ. ಒಬ್ಬೊಬ್ಬರು ಒಂದೊಂದು ಸಂಶೋಧಕರು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಿದ್ದಾರೆ. ಕೆಲವರು ಬ್ರಹ್ಮಾವರದಕ್ಕೆ ಹೋಗ್ತಾರೆ, ಕೆಲವರು ಇಲ್ಲಿಗೆ ಹೋಗ್ತಾರೆ. ಹಾಗೆ ಅದು ಈಗ ಭಾನುಮತಿಯ ನೆತ್ತದ ಉದಾಹರಣೆಯನ್ನು ನಾನು ಹೇಳಿ ಈಗ ಯಕ್ಷಗಾನದ ವಿಷಯವನ್ನು ಹೇಳಿದಂಥ. ಈಗ ಭಾನುಮತಿಯ ನೆತ್ತಕ್ಕೆ ನಾವು ಬಂದು ಮತ್ತೆ ಸಂಶೋಧನೆಯ ವಿಷಯ ಅಂತ ನೀವು ಹೇಳಿ ಗ್ರಂಥ ಸಂಪಾದನೆ ಅಂತೇಳಿ. ಅದು ಈಗ ಗ್ರಂಥ ಸಂಪಾದನೆ ಅಂತ ಹೇಳಿದರೆ ಹಳೆಯ ಗ್ರಂಥಗಳನ್ನು ಸಂಪಾದಿಸುವುದು ಅದು ಒಂದು. ಸಾಮಾನ್ಯವಾಗಿ ತಿಳಿಯೋದು ಹಳೆಯ ಗ್ರಂಥಗಳನ್ನು ಮುದ್ರಣಕ್ಕೆ ತಯಾರು ಮಾಡುವಂತಹದ್ದು, ಶುದ್ಧ ರೂಪಕ್ಕೆ ತರುವಂತಹದ್ದು, ಪಾಠಾಂತರ ಇದ್ದರೆ ಸೂಚಿಸುವಂತಹದ್ದು, 2-3 ಕೃತಿಗಳು ಹಸ್ತಪ್ರತಿಗಳು ಸಿಕ್ಕಿದರೆ ಹೋಲಿಸಿ ಯಾವ ಪಾಠ ಸರಿ ಅಂತ ಹೇಳಿ ಅದನ್ನು ಸ್ವೀಕೃತ ಪಾಠದಲ್ಲಿ ಕೊಟ್ಟು ಉಳಿದದನ್ನು ಪಾಠಾಂತರದಲ್ಲಿ ಕೊಡುವುದು. ಹೀಗೆ ಒಂದು ಸಣ್ಣ ವಿಮರ್ಶೆ.
ಆಮೇಲೆ ವಿಸ್ತೃತವಾದ ಪ್ರಸ್ತಾವನೆ, ಆಮೇಲೆ ಪೂರಕ ವಿಷಯಗಳನ್ನು ಒದಗಿಸಿಕೊಡುವುದು ಇತ್ಯಾದಿಗಳೆಲ್ಲ ಉಂಟು ಗ್ರಂಥ ಸಂಪಾದನೆಯಲ್ಲಿ. ಇದು ಹಳೆಯ ಗ್ರಂಥಗಳಿಗೆ ಹೀಗೆ ಅಂತೇಳಿ. ನನ್ನದು ಹಳೆಯ ಗ್ರಂಥಗಳ ಸಂಪಾದನೆ ಹೆಚ್ಚಿಲ್ಲ. ಈಗ ಒಂದು ಯಕ್ಷಗಾನ ಪ್ರಸಂಗ ಸಂಚಯ ಅಂತ ಒಂದು ಮಾಡಿದ್ದೇನೆ. ಆಮೇಲೆ ಹೊಸ ರೀತಿಯ ಗ್ರಂಥ ಸಂಪಾದನೆ ಉಂಟು. ಹೊಸ ಕಾಲದಲ್ಲಿಯೂ ಬಂದಂಥದ್ದನ್ನು ಸಂಪಾದನೆ ಮಾಡಬೇಕಾಗ್ತದೆ. ಈಗ ಸೇಡಿಯಾಪ್ ಅವರ ವಿಚಾರ ಪ್ರಪಂಚ, ಸೇಡಿಯಾಪ್ ಇಂದಲೇ ನೀವು ಶುರು ಮಾಡಿದ್ದ ಆ್ಯಕ್ಚುಲಿ. ಹೌದು, ಸಂಪಾದನೆಯ ವಿಷಯಗಳು. ಹೌದು, ಸೇಡಿಯಾಪ್ ಅವರ ಕೃತಿಗಳ ಮೂಲಕವೇ ಪ್ರಾರಂಭದಲ್ಲಿ. ಆದರೆ ಅದಕ್ಕಿಂತ ಹಿಂದೆ ನಾನು ಗ್ರಂಥ ಸಂಪಾದನೆಯ ಕೆಲಸ ನನಗೆ ಪರಿಚಯ ಎಲ್ಲಿಂದ ಅಂತ ಹೇಳಿದರೆ 1981ನೇ ಇಸವಿಯಲ್ಲಿ ನಮ್ಮ ಊರಿನ ಹಿರಿಯ ಭಾಗವತರಾದಂಥ ಮಾಂಬಾಡಿ ನಾರಾಯಣ ಭಾಗವತರಿಗೆ ನಮ್ಮ ಊರಿನ ಒಂದು ಸಮಿತಿ ಒಂದು ಅಭಿನಂದನೆ ಮಾಡುವುದು ಅಂತ ಒಂದು ನಿಶ್ಚಯ ಮಾಡಿತು 1981ರಲ್ಲಿ. ಆವಾಗ ನಾನು ತರುಣ ಅಧ್ಯಾಪಕ. ನಮಗೆ ಮಾರ್ಗದರ್ಶಕರಾಗಿದ್ದವರು ಪಾದೇಕಲ್ ನರಸಿಂಹಭಟ್ರು. ಅವರಿಗೂ ಸಂಪಾದನೆಯಲ್ಲಿ ವಿಶೇಷ ಅನುಭವ ಇರಲಿಲ್ಲ, ಆದರೆ ಅದರ ಬಗ್ಗೆ ಎಲ್ಲ ವಿಚಾರ ತುಂಬ ಚಿಂತನೆ ಮಾಡಿದಂಥವರು ಅವರು ಹೇಳ್ತಾರೆ, ಗ್ರಂಥ ಬರೆಯುವುದರಷ್ಟೇ ಗ್ರಂಥ ಸಂಪಾದನೆಯೂ ಕೂಡ ಹೊಸ ಗ್ರಂಥ ನಿರ್ಮಾಣ ಮಾಡುವುದರಷ್ಟೇ ಮುಖ್ಯವಾದಂತಹದ್ದು ಗ್ರಂಥ ಸಂಪಾದನೆ ಅಂತ ಅವರು ಹೇಳಿದಂಥದ್ದುಂಟು ನನ್ನಲ್ಲಿ. ಮತ್ತು ಹೊಸ ಕಾಲದಲ್ಲಿ ವಿಮರ್ಶೆ ಅಂತ ಹೇಳ್ತಾರೆ, ಆದರೆ ಗ್ರಂಥ ಸಂಪಾದನೆ ಬಗ್ಗೆ ಗಮನವನ್ನೇ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅಧ್ಯಯನ ಅಂತ ಹೇಳಿದರೆ ಅದು ಕೂಡ ಅಗತ್ಯ ಅಂತ ಹೇಳೋದು. ಒಂದು ಗ್ರಂಥದ ಸರಿಯಾದ ಸ್ವರೂಪ ಗೊತ್ತಾಗದೆ ನೀವು ಅದರ ವಿಮರ್ಶೆಯನ್ನಾದರೂ ಮಾಡುವುದು ಹೇಗೆ? ಸರಿ. ಆದ್ದರಿಂದ ಅದರ ಸಂಪಾದನೆ ಎಂಬಂಥದ್ದು ಕೂಡ ಮುಖ್ಯವಾದ್ದು ಅಂತ. ಈಗ 81ನೇ ಇಸವಿಯಲ್ಲಿ ಅವರಿಗೆ ಒಂದು ಸ್ಕಂದ ವೈಭವ ಅಂತ ಒಂದು ಪುಸ್ತಕವನ್ನು ತಯಾರು ಮಾಡಿದ್ದೇವೆ ನಾವು. ಯಕ್ಷಗಾನದ ಬಗೆಗೆ ಬರೆಯುವವರು ಅವರನ್ನೆಲ್ಲ ಸಂಪರ್ಕ ಮಾಡಿ ಲೇಖನಗಳನ್ನು ಒಟ್ಟು ಮಾಡಿ ಸ್ಕಂದ ವೈಭವ ಅಂತ ಸಂಪಾದನೆ ಮಾಡಿದೆವು. ಅದರಲ್ಲಿ ಅವರು ಮುಖ್ಯ ಸಂಪಾದಕರು, ನಾನು ಅವರ ಜೊತೆಗೆ ಸಹ ಸಂಪಾದಕ. ಹಾಗೆ ಸಂಪಾದನೆಯ ಮೊದಲ ಅನುಭವ ನನಗೆ ಅದರಿಂದ ಆದಂಥದ್ದು. ಕ್ಷೇತ್ರಕ್ಕೆ ಧುಮುಕಿದ್ದ. ಹೌದು, ಪ್ರೂಫ್ ನೋಡುವಂಥದ್ದು, ಕರಡಚ್ಚು ತಿದ್ದುವಿಕೆ ಇತ್ಯಾದಿ ಕೂಡ ಅಲ್ಲಿ. ಹಾಗೆ ಹಿರಿಯರಿಂದ ಬರೆದುಕೊಳ್ಳುವಂಥದ್ದು. ನಾನು ಸೇಡಿಯಾಪು ಕೃಷ್ಣ ಭಟ್ರಲ್ಲಿ 10 ವರ್ಷಗಳಷ್ಟು ಕಾಲ ಹಲವು ಲೇಖನಗಳನ್ನು ಅವರು ಹೇಳಿದ ಹಾಗೆ ಬರೆದುಕೊಂಡು ಮಾಡಿದ್ದೇನಲ್ಲ. ಅದಕ್ಕೂ ಮೊದಲು ನಾನು ಹಿರಿಯರಿಂದ ಬರವಣಿಗೆಯ ಕೆಲಸವನ್ನು ಮಾಡಿದಂಥದ್ದು ಕುಕ್ಕಿಲ ಕೃಷ್ಣ ಭಟ್ರಲ್ಲಿ. ಈ ಲೇಖನಕ್ಕಾಗಿ ಅವರು ವಿಶೇಷವಾಗಿ ಯಕ್ಷಗಾನದ ಮೇಲೆ ಕೆಲಸ ಮಾಡಿದವರು. ಈ ಸ್ಕಂದ ವೈಭವ ಎಂಬ ಮಾಂಬಾಡಿ ಭಾಗವತರ ಅಭಿನಂದನ ಗ್ರಂಥಕ್ಕಾಗಿ ಕುಕ್ಕಿಲ ಕೃಷ್ಣ ಭಟ್ರಲ್ಲಿ ಒಂದು ಲೇಖನ ಕೇಳಿದ್ದೆವು. ಲೇಖನ ಕೊಡ್ಬೋದು, ಆದರೆ ನನಗೊಂದು ಬೆರಳು ನೋವು, ಸರಿ ಬಗ್ಗುವುದಿಲ್ಲ, ಬರೀಲಿಕ್ಕೆ ಆಗುವುದಿಲ್ಲ, ಬರೀಲಿಕ್ಕೆ ಯಾರನ್ನಾದ್ರು ಕಳಿಸಿ ಅಂತ ಹೇಳಿದರು ಅವರು. ಬರೀಲಿಕ್ಕೆ ನಾನು ಹೋದೆ ಅವರ ಮನೆಗೆ. ನಾನು ಅದೇ ಮೊದಲ ಬಾರಿಗೆ ಅವರ ಮನೆಗೆ ಹೋದೆ. ಅವರು ಒಂದು ಯಕ್ಷಗಾನ, ಆಂಧ್ರ ಯಕ್ಷಗಾನದ ಬಗ್ಗೆ ಒಂದು ಲೇಖನ ಬರೆಸಿದರು. ಹಾಗೆ ಅಲ್ಲಿ ಕುಳಿತುಕೊಂಡು ಅವರು ಹೇಳಿದ ಹಾಗೆ ಬರೆಯೋದು, ಅವರ ಪುಸ್ತಕಗಳನ್ನು ನೋಡೋದು, ಅದನ್ನು ಪರಾಮರ್ಶಿಸಿ ಹೇಳೋದು, ವಾಕ್ಯ ಹೇಳಿದ ಹಾಗೆ ಬರೆಯೋದು, ಅದನ್ನೆಲ್ಲ ಮಾಡಿ ಅದನ್ನು ಪುನಃ ಶುದ್ಧ ಪ್ರತಿ ಮಾಡಿ ತಗೊಂಡೋಗಿ ಇತ್ಯಾದೆಲ್ಲ ಮಾಡಿ ಕೊನೆಗೆ ಅದು ಆಂಧ್ರ ಯಕ್ಷಗಾನ ಎಂಬಂಥದ್ದು ಇದರಲ್ಲಿ ಸ್ಕಂದ ವೈಭವದಲ್ಲಿ ಬಂತು. ಆಮೇಲೆ ಕುಕ್ಕಿಲ ಸಂಪುಟ ಅಂತ ಪುಸ್ತಕ ಬಂದಿದೆ, ನಮ್ಮ ಪ್ರಭಾಕರ್ ಜೋಶಿಯವರು ಮಾಡಿದ್ದಾರೆ ಸಂಪಾದಿಸಿ, ಅದರಲ್ಲಿ ಆ ಲೇಖನ ಬಂದಿದೆ. ಹೀಗೆ ಇದು ಹಿರಿಯರಲ್ಲಿ ಅವರು ಹೇಳಿದ ಹಾಗೆ ಬರೆದುಕೊಳ್ಳುವ ಲಿಪಿಕಾರನ ಒಂದು ಕೆಲಸ, ಅದರಲ್ಲಿ ಒಂದು ತರಬೇತಿ ಅಲ್ಲಿ ಪ್ರಾರಂಭ ಆಯಿತು. ಹಾಗೆ ಗ್ರಂಥ ಸಂಪಾದನೆ ಇಲ್ಲಿ ಆಯಿತು. ಆಮೇಲೆ ಸೇಡಿಯಾಪ್ ಅವರ ವಿಚಾರ ಪ್ರಪಂಚ ಅದನ್ನು ಸಂಪಾದಿಸಿದ್ದು 92ನೇ ಇಸವಿಯಲ್ಲಿ ಅದು ಬಂತು. ಅದು ಈ ಮುದ್ರಣ ಕ್ರಮದಲ್ಲಿ ಬದಲಾವಣೆಗಳಾಗ್ತಾ ಇದ್ದ ಸಮಯ, ನಮ್ಮ ಮೊಳೆ ಜೋಡಿಸುವ ಕ್ರಮ ಮತ್ತು ಕಂಪ್ಯೂಟರ್ ಆ ಸಮಯದಲ್ಲಿ 92ನೇ ಇಸವಿ ಆ ಪುಸ್ತಕದಲ್ಲಿ ಅದರ ಮೊದಲನೇ ಮುದ್ರಣದಲ್ಲಿ ಪುಸ್ತಕ ಭಾಗ ಪೂರ್ತಿಯಾಗಿ ಮೊಳೆ ಜೋಡಿಸಿ ಆದಂಥದ್ದು. ಅಲ್ಲಿಂದ ಪುತ್ತೂರಿನಿಂದ ಅದು ನನಗೆ ಪ್ರೂಫ್ಗಳು ಬರ್ತಾಯಿದ್ದು, ಕರಡಚ್ಚು ಬರ್ತಾಯಿತ್ತು, ಅದನ್ನು ತಿದ್ದಿ ನಾನು ಅಲ್ಲಿಗೆ ಕಳಿಸ್ತಾ ಇದ್ದೆ. 2 ಕರಡಚ್ಚು ನೋಡಿ ಮಾಡಿದಂಥದ್ದು. ಪುತ್ತೂರಿನ ರಾಜೇಶ್ ಪ್ರೆಸ್ ಅಂತ ಕಾಣ್ತದೆ, ಪುತ್ತೂರು ಕರ್ನಾಟಕ ಸಂಘದವರು ಅದನ್ನು ಮುದ್ರಿಸಿದ್ದು, ಅದನ್ನು ಪ್ರಕಟಿಸಿದ್ದು. ಅದರ 32 ಪುಟದ ಪ್ರಸ್ತಾವನೆ ಉಂಟು, ನಾನು ಬರೆದ ಪ್ರಸ್ತಾವನೆ. ಅದು ನಾನು ಬರೆದು ಸೇಡಿಯಾಪ್ ಅವರಿಗೆ ಅದನ್ನು ಓದಿ ಹೇಳಿ, ಅದು ಏನಾರು ತಿದ್ದುಪಡಿ ಇದ್ದರೆ, ಮಾಹಿತಿ ದೋಷಗಳಿದ್ದರೆ ಎಲ್ಲ ಅವರದನ್ನು ಹೇಳಿ ಅದನ್ನೆಲ್ಲ ಸರಿಪಡಿಸಿ ಮಾಡಿದಂಥ ಪ್ರಸ್ತಾವನೆ ಇದು. 32 ಪುಟಗಳಷ್ಟು ಉಂಟು. ಈ 32 ಪುಟಗಳು ಕಂಪ್ಯೂಟರ್ನಲ್ಲಿ ಪ್ರಿಂಟ್ ಆದ್ದು ಒಂದೇ ಪುಸ್ತಕದಲ್ಲಿ. ಬೆರಳಚ್ಚಲ್ಲ, ಕಲ್ಲಚ್ಚು, ಮೊಳೆ ಜೋಡಿಸಿದ್ದು. ಕಲ್ಲಚ್ಚು ಅಂದರೆ ಬೇರೆ, ಹೌದು, ಮೊಳೆ ಜೋಡಿಸು. ಹಾಗೆ ಮೊಳೆ ಜೋಡಿಸುವ ವಿಧಾನದಲ್ಲಿ ಪುಸ್ತಕ ತಯಾರಾದ್ದು. ಪುಸ್ತಕದ ಪ್ರಸ್ತಾವನೆ ಕಂಪ್ಯೂಟರು ಅಕ್ಷರ ಸಂಯೋಜನೆಯಲ್ಲಿ ಆದಂಥದ್ದು. ಹಾಗೆ ಅದರಲ್ಲಿ 2 ಸಂಯೋಜನೆಗೊಂಡಂಥ ಒಂದು ಪುಸ್ತಕ ಅದು. ನನಗೆ ಇದು ಕೂಡ ಹಾಗೆ ಜೀವಂತವಾಗಿ ಇರುವಂಥ ವ್ಯಕ್ತಿಯವರದೇ ಒಬ್ಬರದ್ದು ಪುಸ್ತಕ ಸಂಪಾದನೆ ಮಾಡುವಂಥದ್ದು, ಅದಕ್ಕೆ ಟಿಪ್ಪಣಿಗಳನ್ನು ಬರೆಯುವಂಥದ್ದು ಇತ್ಯಾದಿ.
ಅದಕ್ಕೆ ಲೇಖಕರ ಟಿಪ್ಪಣಿಯಾಗಿ ಅವರೇ ಆ ಲೇಖನಗಳನ್ನು ಪರಿಷ್ಕರಣೆ ಮಾಡಿದ್ದು, ಹೆಚ್ಚುವರಿ ಟಿಪ್ಪಣಿ ಸೇರಿಸಿದ್ದು ಇತ್ಯಾದಿಗಳೆಲ್ಲ ಉಂಟು ಬೇಕಾದ. ನಾನು ಮುಖ್ಯವಾಗಿ ಅದರ ಪ್ರಕಟಣೆ ಬಗ್ಗೆ ಎಲ್ಲ ಒಂದು ಟಿಪ್ಪಣಿಯನ್ನು ಪ್ರತಿ ಲೇಖನದ ಬಗ್ಗೆ ಅದರಲ್ಲಿ ಕೊಟ್ಟಿದ್ದೇನೆ. ಅದು ಅವರಿಗೆ ಓದಿ ಹೇಳಿ ಅವರಿಗೆ ತೃಪ್ತಿಯಾದ ಮೇಲೆ ಆದಂಥದ್ದು. 92ನೇ ಇಸವಿಯಲ್ಲಿ ಅದು ಪುಸ್ತಕ ಬಂತು. ಈ ಮಾದರಿಗಳು ಎಲ್ಲಿಂದ ಸಿಕ್ಕಿದ್ವು ನಿಮಗೆ? ಈಗ ನಿಮ್ಮ ಗ್ರಂಥ ಸಂಪಾದನೆ ವೈಶಿಷ್ಟ್ಯವೇ ಬೇರೆ ಆ್ಯಕ್ಚುಲಿ, ನಾನು ಗಮನಿಸಿದ ಹಾಗೆ. ಟಿಪ್ಪಣಿಗಳು, ಅದಕ್ಕೆ ಬೇಕಾದಂಥ ಪೂರಕ ಮಾಹಿತಿಗಳು, ಹಿಂದೆ ಬಂದಂಥ ಪುಸ್ತಕಗಳ ಮಾಹಿತಿಗಳು, ಇವನ್ನೆಲ್ಲ ಒದಗಿಸಿಕೊಡ್ತೀರಿ ನೀವು ಒಂದು ಗ್ರಂಥ ಸಂಪಾದನೆ ಮಾಡ್ತಾ ಹೋದಾಗ. ಸರಿ. ಅಷ್ಟಕ್ಕೂ ಮಾದರಿ, ಈಗ ಉತ್ತರದ ಮಾದರಿ ಅಂದರೆ DLN ಮಾದರಿ ಇದೆ, ಅಥವಾ ನಮ್ಮ ಇವರು ವೆಂಕಟಾಚಲ ಶಾಸ್ತ್ರಿಯವರು ಮಾದರಿ ಇದೆ, ಬಸವರಾಜ್ ಅವರು ಮಾದರಿ ಇದೆ. ಇದಕ್ಕೆ ಭಿನ್ನವಾಗಿ ಏನಾದರೂ ಹೊಸ ರೀತಿಯಲ್ಲಿ ಹಾಗೆ ಅಂಥೇಳಿ ಉದ್ದೇಶಪೂರ್ವಕವಾಗಿ ಈ ಮಾದರಿ ಅನುಸರಿಸಬೇಕೋ ಬೇಡವೋ, ಇದಕ್ಕಿಂತ ಭಿನ್ನವಾಗಿ ಹೇಗೆ ಮಾಡಬಹುದು ಎಂಬುದಾಗಿ ಆಲೋಚನೆ ಮಾಡಿದಂಥದ್ದಲ್ಲ ಅದು. ಆಧಾರ ಗ್ರಂಥಗಳನ್ನು ಸೂಚಿಸುವಾಗ ಈಗ ಚಿದಾನಂದ ಮೂರ್ತಿಯವರು ಹೇಗೆ ಮಾಡ್ತಾರೆ, ಚಿದಾನಂದ ಮೂರ್ತಿಯವರ ಹಿರಿಯರು DL ನರಸಿಂಹಾಚಾರ್ಯ ಇರ್ಬೋದು, ತೀನಂ ಶ್ರೀಕಂಠಯ್ಯನವರು ಇರಬಹುದು, ಇವರೆಲ್ಲ ಹೇಗೆ ಹೇಗೆ ಕೊಟ್ಟಿದ್ದಾರೆ, ಆಮೇಲೆ ವೆಂಕಟಾಚಲ ಶಾಸ್ತ್ರಿಗಳು ಹೇಗೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡಂಥದ್ದುಂಟು. ಈಗ ವೆಂಕಟಾಚಲ ಶಾಸ್ತ್ರಿಗಳು ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪಾದಕರು. ಸಂಪುಟಗಳುಂಟು. ಅದರಲ್ಲಿ ಎಲ್ಲ ಟಿಪ್ಪಣಿಗಳನ್ನು ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಕೊಟ್ಟುಬಿಟ್ಟಿದ್ದಾರೆ. ಅಧ್ಯಾಯದ ಕೊನೆಗೆ ಟಿಪ್ಪಣಿಗಳನ್ನು ಕೊಟ್ಟರೆ ಅದನ್ನು ಈ ನಂಬರ್ ಸಂಖ್ಯೆ ಎಲ್ಲಿ ಹಾಕಿದೆ ಆ ಸಂಖ್ಯೆಯನ್ನು ಆಮೇಲೆ ಮುಂದಿನ ಪುಟಗಳನ್ನು ಹುಡುಕಿ ನೋಡಬೇಕು. ಅದು ಓದುವವನಿಗೆ ಸ್ವಲ್ಪ ಕಷ್ಟಕರವಾದ ಕೆಲಸ. ಆದ್ದರಿಂದ ಅಡಿ ಟಿಪ್ಪಣಿ ಎಂಬಂತಹದ್ದು ಪುಟದ ಅಡಿಯಲ್ಲಿಯೇ ಬೇಕು. ಅಡಿ ಟಿಪ್ಪಣಿಯನ್ನು ಇನ್ನೊಂದು ಕಡೆಯಲ್ಲಿ ಲೇಖನ ಮುಗಿದ ಮೇಲೆ ಅಥವಾ ಪುಸ್ತಕದ ಕೊನೆಗೆ ಕೊಡುವಂಥದ್ದಲ್ಲ. ಇದು ನಾನು ಕಂಡುಕೊಂಡಂಥದ್ದು. ಯಾಕೆಂದರೆ ನಮಗೆ ಓದಲಿಕ್ಕೆ ಅನುಕೂಲ ಆಗಬೇಕು, ಅಲ್ಲೇ ಕೆಳಗೆ ನೋಡಿ ಪುನಃ ಆತ ಮೂಲಕ್ಕೆ ಬರಬೇಕು. ಹಾಗೆ ಆದ್ದರಿಂದ ನಾನು ನನ್ನ ಪುಸ್ತಕಗಳಲ್ಲೆಲ್ಲ ಕೊಡುವಾಗ ಅಡಿ ಟಿಪ್ಪಣಿಯನ್ನು ಸಂಖ್ಯೆ ಎಲ್ಲಿ ನಮೂದಿಸಲ್ಪಟ್ಟಿದೆಯೋ ಅಲ್ಲಿಯೇ ಕೆಳಗೆ ಕೊಡುವಂಥ ಕ್ರಮವನ್ನು ಇರಿಸಿಕೊಂಡಿದ್ದೇನೆ. ಮತ್ತು ಇದರಲ್ಲಿ ಇದು ಇಂಥವರ ಕ್ರಮ ಅಂತ ಹೇಳುವಂಥದ್ದು ಏನೂ ಇಲ್ಲ. ಈ ಎಲ್ಲ ಹಿರಿಯರಿಂದಲೂ ನಾವು ತೆಗೆದುಕೊಂಡಂಥದ್ದುಂಟು. ಮತ್ತು ಟಿಪ್ಪಣಿಗಳನ್ನು ಬರೆಯುವಂಥ ವಿಧಾನ, ಸೇಡಿಯಾಪ್ ಅವರ ಛಂದೋಗತಿ ನೋಡಿದರೆ ಅದರ ಎಷ್ಟು ಟಿಪ್ಪಣಿ ಎಷ್ಟು ವಿಸ್ತೃತ, ಅದು ಬಹಳ ವಿಶೇಷವಾದಂಥದ್ದು. ಪೂರಕ ವಿಷಯಗಳಿದ್ದರೆ ಮೂಲದಲ್ಲಿ ಹೇಳುವುದಲ್ಲ, ಪೂರಕ ವಿಷಯವನ್ನು ಪ್ರತ್ಯೇಕವಾಗಿ ಹೇಳಬೇಕು. ಆ ಥರದ್ದು ಆ ರೀತಿಯಲ್ಲಿಯೂ ನಾನು ಟಿಪ್ಪಣಿಗಳನ್ನು ಬರೆದಂಥದ್ದುಂಟು. ಆದ್ದರಿಂದ ಸೇಡಿಯಾಪ್ ಅವರಿಂದಲೂ ನಾನು ಕಲ್ತಿದ್ದೇನೆ. ಇತರ ಗ್ರಂಥಕಾರರಿಂದಲೂ ಆ ಟಿಪ್ಪಣಿ ಕೊಡುವಂಥ ವಿಧಾನ ಇತ್ಯಾದಿಗಳನ್ನು ನಾನು ಕಲ್ತಂಥದ್ದುಂಟು. ಮತ್ತು ಒಂದು ವಿಷಯ ಹೇಳಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟ ಪೂರಕ ವಿಷಯಗಳನ್ನು ಮತ್ತು ಆಧಾರಗಳನ್ನು ಎರಡನ್ನೂ ಒಟ್ಟಿಗೆ ಹೇಳಬೇಕಾದಂಥದ್ದು ನಮ್ಮ ಧರ್ಮ. ಹೌದು. ಯಾಕೆಂದರೆ ಅದನ್ನು ಓದುವವನು ಇದೆಲ್ಲಿಂದ ಬಂತು, ಇದು ಎಲ್ಲಿ ಉಂಟು ಅಂಥೇಳಿ ಪುನಃ ನಮ್ಮನ್ನು ಕೇಳುವ ಹಾಗೆ ಆಗಬಾರ್ದು, ಅಲ್ಲೇ ಸಿಕ್ಕುವ ಹಾಗೆ ಆಗಬೇಕು. ಆದರೆ ಒಳ್ಳೆಯದು. ಮತ್ತು ಇನ್ನೂ ಕೆಲವು ವಿಷಯಗಳುಂಟು. ಈಗ GT ನಾರಾಯಣ ರಾಯರು ಅವರು ಯಾವನೋ ಒಬ್ಬ ವಿಜ್ಞಾನ ಲೇಖಕನ ಹೆಸರನ್ನು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಹೆಚ್ಚಾಗಿ ವಿಜ್ಞಾನ ಲೇಖನಗಳು ಅವರೊಬ್ಬ ವಿಜ್ಞಾನಿಯ ಹೆಸರನ್ನು ಹೇಳಿದ ಕೂಡಲೇ ಒಂದು ಆವರಣ ಹಾಕಿ ಅದರಲ್ಲಿ ಅವನ ಜನನ ವರ್ಷ ಅಥವಾ ಜನನ ಮರಣ ವರ್ಷ ಇತ್ಯಾದಿಗಳನ್ನೆಲ್ಲ ಹಾಕಿಬಿಡೋದು. ತುಂಬ ಪ್ರಯೋಜನ ಆಗ್ತದೆ. ಅಂದರೆ ನಾವು ಯಾವ ಕಾಲದ ಮಾತಾಡೋದು ಗೊತ್ತಾಗ್ತದೆ. ಖಂಡಿತ. ಕೆಲವು ಕಡೆಗಳಲ್ಲಿ ಉಪಲಬ್ಧ ಮಾಹಿತಿ ಇದ್ದರೆ ನಾನು ಅಂಥದ್ದನ್ನು ಬಳಸಿದಂಥದ್ದುಂಟು. ಅಲ್ಲಲ್ಲಿ ಜನನ ಇಂಥ ವರ್ಷ ಅಥವಾ ಅವರ ಆಯುರ್ಮಾನ ಎಷ್ಟು ಅಂತ ಹೇಳುವಂಥದ್ದನ್ನು ಹಾಕಿದಂಥದ್ದು ಉಂಟು. ಅದೆಲ್ಲ ಮಾಹಿತಿಗಳು ದೊರಕಿದಲ್ಲಿ ಅದು ಇನ್ನಷ್ಟು ಪರಿಪೂರ್ಣ ಆಗ್ತಾ ಹೋಗ್ತದೆ. ದೊರಕದಲ್ಲಿ ನಾನು ಕೆಲವು ಬಿಟ್ಟದ್ದು ಇರಬಹುದು, ಇಲ್ಲ ಅಂತ ಅಲ್ಲ. ಹೌದು. ಈ ಭಾನುಮತಿಯನ್ನೆತ್ತ ಭಾರತೀಯ ಸಂವೇದನೆ ಸಂವಾದ, ಭಾರತೀಯ ಸಂವೇದನಾ ಸಂವಾದಕ್ಕೆ ಬೇರೆ ಒಂದು ಇತಿಹಾಸ, ಅದಕ್ಕೆ ಬೇರೆ ರೀತಿಯ ಒಂದು ಗ್ರಂಥ ಅದು. ಪಾದೇಕಲ್ ನರಸಿಂಹಭಟ್ರು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ವಿಶೇಷ ಅಧ್ಯಯನ ಮಾಡಿದವರು. ಅವರ ಗುರುಗಳು ಡಾಕ್ಟರ್ ವಿ ರಾಘವನ್, ಮದ್ರಾಸಿನಲ್ಲಿ ಪ್ರಸಿದ್ಧ ವಿದ್ವಾಂಸರು. ಅವರಲ್ಲದೆ ಇನ್ನೂ ಅನೇಕ ವಿದ್ವಾಂಸರ ಹೆಸರನ್ನು ಅವರು ಹೇಳ್ತಾ ಇದ್ದರು. ಕಲ್ಯಾಣ ಸುಂದರ ಶಾಸ್ತ್ರಿಗಳು ಅಂತೊಬ್ಬರು ವಿದ್ವಾಂಸರ ಹೆಸರನ್ನು ಅವರು ಹೇಳ್ತಾ ಇದ್ದರು. ಅವರ ಮನೆಗೆ ಹೋಗಿ ಪಾಠ ತೆಗೆದುಕೊಳ್ತಾ ಇದ್ರಂತೆ. ಮುಖ್ಯವಾಗಿ ವೇದಾಂತ ಮತ್ತು ಬೇರೆ ಕೆಲವು ವಿಷಯಗಳಲ್ಲಿ ಅವರು ಪಾಠ ತೆಕ್ಕೊಳ್ತಾ ಇದ್ದರು. ಆಮೇಲೆ ವಿ ರಾಘವನ್ ಅವರ ತರಗತಿಯ ಪಾಠವನ್ನು ಅವರು ಕೇಳಿದವರು. ಆಮೇಲೆ ಕಾವ್ಯಮೀಮಾಂಸೆಯ ಕ್ಷೇತ್ರದಲ್ಲಿ ರಾಘವನ್ ಅವರದ್ದು ದೊಡ್ಡ ಹೆಸರು, ತುಂಬ ನಂಬರ್ ಆಫ್ ರಸಾಸು, ಭೋಜ, ಶೃಂಗಾರ, ಪ್ರಕಾಶ ಹೀಗಿದ್ದ ಅನೇಕ ಪುಸ್ತಕಗಳನ್ನು ಬರೆದಂಥವರು. ಅವರು ಇಂಗ್ಲೀಷ್ನಲ್ಲಿಯೇ ರಚನೆ ಅವರದ್ದು. ಗೋಪಾಲಕೃಷ್ಣ ಅಡಿಗರು ಸಾಕ್ಷಿ ಎಂಬ ಪತ್ರಿಕೆಯನ್ನು ಸಾಗರದಲ್ಲಿ ಪ್ರಾರಂಭ ಮಾಡಿದಾಗ, ಅವರಲ್ಲಿ ಪ್ರಾಂಶುಪಾಲರಾಗಿದ್ದಾಗ, ಆ ಪತ್ರಿಕೆಗೆ ನೀವು ಕಾವ್ಯಮೀಮಾಂಸೆಯ ಬಗ್ಗೆ ಬರೀರಿ ಅಂತ ಹೇಳಿದ್ರಂತೆ. ಆಗ ನರಸಿಂಹಭಟ್ರು
ನಮ್ಮ ಪ್ರಾಚೀನ ಕಾವ್ಯಮೀಮಾಂಸೆಯ ಮೇಲೆ ಏನು ಆಕ್ಷೇಪಗಳುಂಟು ಆ ಆಕ್ಷೇಪಗಳನ್ನೇ ಆಲೋಚನೆ ಮಾಡ್ತಾ ಇದ್ದರು. ಅಂದರೆ ಈ ಹೊಸ ರೀತಿಯ ಆಲೋಚನೆ ಮಾಡುವಂಥವ್ರು, ಈಗ ಗೋಪಾಲಕೃಷ್ಣ ಅಡಿಗರು, ಅನಂತಮೂರ್ತಿಯವರು, ಇವರೆಲ್ಲ ಹೊಸ ರೀತಿಯ ಆಲೋಚನೆ ಮಾಡ್ತಾ ಇದ್ದರು. ಆ ಆಲೋಚನೆಯ ಪ್ರಭಾವ ಅದರ ಸಂಸರ್ಗದಲ್ಲಿ ಇದ್ದವರು ಅವರು ನರಸಿಂಹಭಟ್ರು. ಆವಾಗ ಅವರು ಕೆಲವು ಲೇಖನಗಳನ್ನು ಬರೆದರು. ಆ ಲೇಖನಗಳು ಮುಖ್ಯವಾಗಿ ನಮ್ಮ ಪ್ರಾಚೀನ ಕಾವ್ಯಮೀಮಾಂಸೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಅದು ಯಾಕೆ ಹೀಗಿರಲಿಲ್ಲ ಅಂಥೇಳಿ ಅದರ ಮೇಲೆ ಕೆಲವು ಆಕ್ಷೇಪಗಳು, ಅದರ ಕೆಲವು ಲೋಪಗಳು, ಕೆಲವು ಮಿತಿಗಳು ಇವುಗಳನ್ನು ಹೇಳುವ ಹಾಗೆ ಆ ರೀತಿಯಲ್ಲಿ ರಚಿತವಾದದ್ದು. ಅವರೇ ಹೇಳಿದಂಥದ್ದು ಈ ಧೋರಣೆ ಇತ್ತು. ಆಮೇಲೆ ಅದು ಬದಲಾಗ್ತಾ ಹೋಯಿತು ಅಂತ ಹೇಳಿದರು. ನನ್ನ ಆಲೋಚನೆಗಳೆಲ್ಲ ಬದಲಾಗ್ತಾ ಹೋದವು ಅಂಥೇಳಿ. ಅವರೇ ಸ್ವತಂತ್ರವಾಗಿ ಊರಿಗೆ ಬಂದ ಮೇಲೆ ಅಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ತಾಯಿದ್ರು. ಅನೇಕ ಗ್ರಂಥಗಳನ್ನು ಓದಿದರು ಅವರು. ಅರವಿಂದರ ಗ್ರಂಥಗಳನ್ನು ಓದಿದರು, ಕುಪ್ಪಸ್ವಾಮಿ ಶಾಸ್ತ್ರಿಗಳ ಗ್ರಂಥಗಳನ್ನು ಓದಿದರು, ಆಮೇಲೆ ಸಾಕ್ರಟೀಸಿನ ಅಂಥ ಇತ್ಯಾದಿಗಳನ್ನೆಲ್ಲ ಓದ್ತಾಯಿದ್ರು. ಹೀಗೆ ಪಾಶ್ಚಾತ್ಯ ಗ್ರಂಥಗಳನ್ನು, ನಮ್ಮ ದೇಶದ ಗ್ರಂಥಗಳನ್ನು, ಸಂಪೂರ್ಣ ಅನೇಕ ಗ್ರಂಥಗಳನ್ನು ಓದಿ ಅವರು ಭಾರತೀಯ ಕಾವ್ಯಮೀಮಾಂಸೆಯ ಬಗ್ಗೆ ಸ್ವಲ್ಪ ಕೆಲವು ಬೇರೆ ಅಭಿಪ್ರಾಯಗಳು ಅವರಿಗೆ ಉಂಟಾದವು. ವೇದಾಂತವನ್ನು ಓದಿಕೊಂಡರು. ನಾವು ವೇದಾಂತದ ಹಿನ್ನೆಲೆಯಲ್ಲೇ ಕಾವ್ಯಮೀಮಾಂಸೆಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಎಂಬ ಮಾತನ್ನು ಅವರು ಹೇಳಿದಂತಹದ್ದುಂಟು. ಹಾಗೆ ಆ ಸಂದರ್ಭದಲ್ಲಿ ಅವರಿಗೆ ಸಂಪರ್ಕಗಳಿದ್ದು, ಅನಂತಮೂರ್ತಿಯವರ ಸಂಪರ್ಕವೂ ಇತ್ತು. ಅನಂತಮೂರ್ತಿಯವರು ಅವರನ್ನು ಒಂದು ವಿಚಾರಗೋಷ್ಠಿಗೆ ಅವರನ್ನು ಕರೆದರು. ನೀವು ಕಾವ್ಯಮೀಮಾಂಸೆ ಬಗ್ಗೆ ಮಾತನಾಡಿ ಇಲ್ಲಿ ಅಂತೇಳಿ. ಅದಕ್ಕೆ ಅವರೊಂದು ಪ್ರಬಂಧವನ್ನೇ ತಯಾರು ಮಾಡಿದರು, ಭಾರತೀಯ ಸಂವೇದನೆ ಅಂತೇಳಿ. ಅದನ್ನು ತಯಾರು ಮಾಡಿ ಅವರು ಅಲ್ಲಿ ಓದಿದರು. ಅದನ್ನು ನಾನು ಹೋಗಿದ್ದೆ, ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಆದಂಥದ್ದು ಬೆಂಗಳೂರಿನಲ್ಲಿ. ಅಲ್ಲಿ ಅವರು ಅದನ್ನು ಓದಿದರು. ಓದಿ ಅದಕ್ಕೆ ಅನಂತಮೂರ್ತಿಯವರು, ಇದು ಹೊಸ ವಿಧಾನ, ನಿಮ್ಮದು ಆಲೋಚನೆ ಮಾಡುವಂಥ ವಿಧಾನ ಹೊಸ್ತು, ಇದನ್ನು ನಾನು ಇನ್ನು ಕೆಲವು ಈ ರೀತಿ ಹೊಸ ಆಲೋಚನೆ ಮಾಡುವವರಿಗೆ ಕೊಡ್ತೇನೆ, ಅವರು ಅದಕ್ಕೆ ಏನು ಪ್ರಶ್ನೆ ಕೊಡ್ತಾರೋ, ವಿಮರ್ಶೆ ಮಾಡ್ತಾರೋ ಅದಕ್ಕೆ ನೀವು ಉತ್ತರ ಕೊಡಬೇಕು, ಅದನ್ನು ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತೇನೆ ಅಂತ ಹೇಳಿದರು. ನಾನೇ ಒಂದು ಪತ್ರಿಕೆ ಮಾಡ್ತಾ ಇದ್ದೇನೆ, ಅದರಲ್ಲಿ ಪ್ರಕಟಿಸ್ತೇನೆ ಅಂತೇಳಿ. ರುಜುವಾತು ಅಂತ ಅವ್ರದ್ದು ಹೊಸ ಪತ್ರಿಕೆ ಬಂತು. ಆ ರುಜುವಾತು ಪತ್ರಿಕೆಗೆ ಅವರು ಮೊದಲು ಇಟ್ಟ ಹೆಸರು ಅದಲ್ಲ, ಸನ್ನಿವೇಶ ಅಂತ ಹೆಸರಿಟ್ಟಿದ್ರು. ಸನ್ನಿವೇಶ ಎಂಬ ಹೆಸರಿನಲ್ಲಿ ಅದು ಮುದ್ರಿತವಾಗಿದೆ. ಆದರೆ ಅದಕ್ಕೆ ಆ ಹೆಸರು ಸರಿ ಇಲ್ಲ ಅಂತಲ್ಲ, ಅವರಿಗೆ ಅದು ಮಂಜೂರಾಗಿ ಸಿಕ್ಕಲಿಲ್ಲ. ಅದಕ್ಕೆ ಏನೋ ಒಂದು ಪತ್ರಿಕಾ ವ್ಯವಸ್ಥೆ ಉಂಟು. ಅವರು ಈ ಹೆಸರು ಕೊಡಲಿಕ್ಕೆ ಆಗುವುದಿಲ್ಲ ಅಂತ, ಪ್ರಾಯಶಃ ಸನ್ನಿವೇಶ ಅಂತ ಬೇರೆ ಎಲ್ಲಿಯೋ ಹೆಸರು ಇರಬೇಕು. ಅದು ಇಡೀ ಭಾರತದಲ್ಲಿ ಬೇರೆ ಇರಬಾರ್ದು ಪತ್ರಿಕೆ, ಆ ಹೆಸರು ಇರಬಾರ್ದು. ಆ ಪತ್ರಿಕೆಗೆ ಸಂಬಂಧಪಟ್ಟಂಥ ಇಲಾಖೆಯವರು ಈ ಹೆಸರು ಆಗಲಿಕ್ಕಿಲ್ಲ ಅಂತ. ಆವಾಗ ಅವರು ರುಜುವಾತು ಅಂತ ಇಟ್ಟು, ಅದರಿಂದ ಹೊರಪುಟದಲ್ಲಿ ರುಜುವಾತು, ಒಳಪುಟದಲ್ಲಿ ಸನ್ನಿವೇಶ ಅಂತ ಮುದ್ರಿತವಾಗಿದೆ ಇದು. ಅದರಲ್ಲಿ ನರಸಿಂಹಭಟ್ರ ಲೇಖನವನ್ನು ಮುದ್ರಿಸಿದರು. ಅದನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮತ್ತು ಡಾಕ್ಟರ್ ಕೆ ವಿ ನಾರಾಯಣ ಅವರು ಧ್ವನ್ಯಾಲೋಕದ ಬಗೆಗೆ ಸಂಶೋಧನೆ ಮಾಡಿದಂಥವರು. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅನೇಕ ಕಾವ್ಯಮೀಮಾಂಸಾ ಗ್ರಂಥಗಳನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡಿದಂಥ ದೊಡ್ಡ ಕಾವ್ಯಮೀಮಾಂಸೆಯ ವಿದ್ವಾಂಸರು. ಅವರ ಇಬ್ಬರ ಪ್ರತಿಕ್ರಿಯೆಯನ್ನು ತಗೊಂಡು ಆ ಪ್ರತಿಕ್ರಿಯೆಗೆ ನರಸಿಂಹಭಟ್ರಿಗೆ ಅದನ್ನು ಕಳಿಸಿ ಅವರ ಅಭಿಪ್ರಾಯ ಏನು, ಉತ್ತರ ಏನು ಅಂತ ಹೇಳುವಂಥದ್ದನ್ನು ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಅದನ್ನು ಪ್ರಕಟಿಸಿದರು. ಹಾಗೆ ಪ್ರಕಟಿಸಿದಂಥದ್ದು ಹಾಗೇ ಇತ್ತು. ಮತ್ತೆ ಮುಂದುವರಿಸಿ ಅವರು ಅದನ್ನು ಮಾಡಲಿಲ್ಲ. ಮತ್ತು ನಾನು ಅದನ್ನು ತೆಗೆದುಕೊಂಡು ಅದನ್ನು ಬೇರೆ ಬೇರೆ ವಿದ್ವಾಂಸರಿಗೆ ಕಳಿಸಿ, ಅದನ್ನು ಪ್ರತಿ ತೆಗೆದು ಬೇರೆ ಬೇರೆ ವಿದ್ವಾಂಸರಿಗೆ, ಪ್ರತಿ ಅಂದರೆ ಛಾಯಾಪ್ರತಿ ಕೊಟ್ಟು ಅವರ ಪ್ರತಿಕ್ರಿಯೆಗಳನ್ನು ತೆಗೆದುಕೊಂಡು ಅದಕ್ಕೆ ನರಸಿಂಹಭಟ್ರ ಹತ್ರ ಉತ್ತರ ಬರೀಲಿಕ್ಕೆ ಹೇಳಿ ಅದನ್ನು ಒಟ್ಟು ಮಾಡಿದಂಥದ್ದು. ಅದರಲ್ಲಿ ಕನ್ನಡದ ಬೇರೆ ಬೇರೆ ಜನ ಹಿರಿಯ ವಿದ್ವಾಂಸರು, ಚಿಂತಕರು ಎಲ್ಲ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಕೆಲವರು ಅವರ ಧೋರಣೆಗಳನ್ನು ಒಪ್ಪಲೇ ಇಲ್ಲ, ಇದು ಸರಿಯಲ್ಲ ಅಂಥೇಳಿ. ಕೆಲವರು ಇದೇ ಸರಿಯಾದಂಥ ಕ್ರಮ ಅಂತ ಹೇಳಿದಂಥದ್ದುಂಟು. ಬನ್ನಂಜೆ ಗೋವಿಂದಾಚಾರ್ಯರು, ಆರ್ ಗಣೇಶರು ಮೊದಲಾದವ್ರದ್ದೆಲ್ಲ ಪ್ರತಿಕ್ರಿಯೆಯಲ್ಲಿ ಉಂಟು. ಎಲ್ಲ ಸೇರಿಸಿ ಒಂದು ಪ್ರಸ್ತಾವನೆಯನ್ನು ಬರೆದು ಒಂದು ಪುಸ್ತಕ ಆಯಿತು, ಭಾರತೀಯ ಸಂವೇದನೆ ಸಂವಾದ. ಸಂವಾದದ ರೂಪದಲ್ಲಿ ಈ ಥರದ ಪುಸ್ತಕ ಇಷ್ಟವರೆಗೆ ಬಂದದ್ದಿಲ್ಲ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಇಷ್ಟು ವಿದ್ವಾಂಸರು ಭಾಗವಹಿಸಿ ಆದಂಥ ಪುಸ್ತಕ ಬೇರೆ ಇಲ್ಲ. ಅದು ಒಂದು ರೀತಿಯ ಸಂಪಾದನೆ ಒಂದು ವಿಧಾನ. ಆಮೇಲೆ ಸಿ.ಡಿ. ಕೃಷ್ಣ ಭಟ್ರದ್ದು ನಾನು ಹೇಳಿದೆ. ಹಾಗೆ ವೆಂಕಟರಾಜ ಪುಣಚಿತ್ತಾಯರ ಲೇಖನಗಳನ್ನೆಲ್ಲ ಒಟ್ಟು ಮಹಾಜನಪದ ಅಂತ ಹೇಳುವ ಹೆಸರಿನಲ್ಲಿ ಆಯಿತು. ಇತ್ತೀಚೆಗೆ ನೀವು ಗೋವಿಂದ ಪೈ ಸಂಶೋಧನಾ ಸಂಪುಟ ಹೆರಂಜ ಕೃಷ್ಣ ಭಟ್ರು ಮತ್ತು ಮುರಳೀಧರ ಉಪಾಧ್ಯಾಯರು ಮೊದಲು ಒಂದು ಬಾರಿ ಮಾಡಿದಂಥದ್ದು. ಅದರಲ್ಲಿ ಇನ್ನು ಕೆಲವು ಉಳಿದಂತಹದ್ದು ಇತ್ಯಾದಿಗಳೆಲ್ಲ ಇದ್ದು, ಈಗ ಮುರಳೀಧರ ಉಪಾಧ್ಯಾಯರು, ನಾನು ಅದನ್ನು ಈಗ 2ನೇ ಸಲ ಮಾಡಿದಂಥದ್ದು ಅಂತ ಸಂಪಾದಕರಾಗಿ ಮಾಡಿದ್ದು. ಸಂಪಾದನಾ ಸಮಿತಿ ಇತ್ತು. ಆ ಸಮಿತಿಯಲ್ಲಿ ಹಿರಿಯ ವಿದ್ವಾಂಸರು, ಪ್ರಧಾನ ಗೌರವ ಸಂಪಾದಕರಾಗಿ ಪ್ರೊಫೆಸರ್ ವಿವೇಕರೈಗಳು ಈಗ ಇದ್ದುಕೊಂಡು ಆದಂಥದ್ದು. ಕರೆಕ್ಟ್. ನೀವೀಗ ಇನ್ನೊಂದು ಪ್ರಶ್ನೆ, ಸುಮಾರು 50ರಷ್ಟು ಸಂಪಾದನಾ ಕೃತಿಗಳನ್ನು ತಂದಿದ್ದೀರಿ. ಬಹುಶಃ ನೀವು ನೋಡಿದರೆ ಬೇರೆ ಯಾರೂ ನೋಡಬೇಕಾಗಿಲ್ಲ ಅನ್ನುವಂಥ ಒಂದು ಮಾತಿದೆ. ಅಂದರೆ ಅಕ್ಷರ, ವ್ಯಾಕರಣ ತಪ್ಪುಗಳು,
ಪ್ರತಿಯೊಂದನ್ನು ನೀವು ಭಾಳ ಆಳವಾಗಿ ಅಭ್ಯಾಸ ಮಾಡಿ ಅದನ್ನು ಗಮನಿಸಿ ತಪ್ಪುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ ಅಂತ. ಈ ಅಭ್ಯಾಸ ಹೇಗೆ ನಿಮಗೆ ಬಂತು? ಆ ಸೂಕ್ಷ್ಮತೆ ಬಾಲ್ಯದಿಂದ ಬಂದಂತಹದ್ದು. ಅಕ್ಷರೋಚ್ಚಾರಣೆ ಬಗ್ಗೆ ನಮ್ಮ ತಂದೆ ಬಹಳ ಗಮನ ಕೊಡುವಂಥವ್ರು. ಅಲ್ಪಪ್ರಾಣ ಮಹಾಪ್ರಾಣ ಆಗಬೇಕಾದಲ್ಲಿ ಅಲ್ಪಪ್ರಾಣ, ಅಲ್ಪಪ್ರಾಣ ಆಗಬೇಕಾದಲ್ಲಿ ಮಹಾಪ್ರಾಣ ಬಂದರೆ ಅವರು ಕೂಡಲೇ ಹಾಗಲ್ಲ ಹೀಗೆ ಅಂತ ಹೇಳಿ ನಮ್ಮನ್ನು ತಿದ್ದುತ್ತಾ ಇದ್ದರು. ಅವರು ವೇದಾಭ್ಯಾಸ, ವೈದಿಕಾಭ್ಯಾಸ ಮಾಡಿದಂಥವ್ರು. ಅದರಲ್ಲಿ ಉಚ್ಚಾರಣೆ ಮತ್ತು ಮಂತ್ರದ ಸ್ವರಗಳು ಯಾವುದು ವ್ಯತ್ಯಾಸ ಆಗಬಾರ್ದು. ಮಂತ್ರದ ಸಂದರ್ಭದಲ್ಲಿ ಅಷ್ಟು ಗಮನವನ್ನು ಕೊಡಬೇಕು. ಅದೇ ಥರ ನಾವು ಎಲ್ಲ ಭಾಷೆಯ ಎಲ್ಲ ವಿಷಯಗಳಿಗೂ ಹಾಗೆ ಗಮನ ಕೊಡಬೇಕು ಅಂತ ಅವರ ಧೋರಣೆ. ಆದ್ದರಿಂದ ತಪ್ಪು ಬರಬಾರ್ದು, ಉಚ್ಚಾರಣೆಯ ದೋಷಗಳು ಬರಬಾರ್ದು ಅಂತೇಳಿ ಅವರು ಅಷ್ಟು ಗಮನ ಕೊಟ್ಟು ಅದನ್ನು ತಿದ್ದಿ ಹೇಳ್ತಾ ಇದ್ದರು. ನೀವು ಅಲ್ಲಿಂದ ಶುರುವಾಯಿತು. ಅದೇ ನಿಮ್ಮ ಸಂಪಾದನಾ ಕೆಲಸಗಳಲ್ಲಿ ಅದೊಂದು ಪ್ರಮುಖವಾದಂಥ ಅಂಶ ಅಂತ ನಾವು ಗಮನಿಸ್ತೇವೆ ಹೆಚ್ಚಾಗಿ. ಯಾಕಂದರೆ ನೀವು ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ನೋಡ್ತೀರಿ. ಹಾಗಾಗಿ ಕೊನೆಗೂ ವಿಷ್ಣು ಭಟ್ರ ಹತ್ರ ಒಮ್ಮೆ ಕೊಡಿ, ಅವರು ನೋಡಿದರೆ ಸಾಕು, ಅದು ಫೈನಲ್ ಅನ್ನೋ ರೀತಿಯ ಒಂದು ಮಾತಿದೆ ಇರ್ಬೋದು. ಆ ರೀತಿಯ ಒಂದು ವಿಶೇಷತೆ ನಿಮ್ಮದು ಅಂತ. ಹಾಗಾಗಿ ಗ್ರಂಥ ಸಂಪಾದನೆ ಅಂತಲ್ಲ, ಪ್ರತಿ ಪುಸ್ತಕವನ್ನು ಸಹ ಸಂಪಾದಕರಾಗಿ ಸುಮಾರು ಕೆಲಸ ಮಾಡಿದಿರಿ ನೀವು. ಜಗತ್ ಪ್ರಸಿದ್ಧ ಜಗತ್ ಸಾಹಿತ್ಯ ಪ್ರವೇಶಿಕೆ ಅಂತ ಎನ್ ಟಿ ಭಟ್ರದ್ದು ಒಂದು ಪುಸ್ತಕ, ಅಲ್ಲೂ ಸಹ ಸಂಪಾದಕರು ತುಂಬ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಈ ರೀತಿಯದ್ದು ಯಾವುದು ಅದರ ಸಂಪಾದನಾ ಕ್ರಮಗಳು, ಇನ್ನೊಂದು ಅಕ್ಷರದ ಕುರಿತು ನಿಮ್ಮ ಇರುವ ಜ್ಞಾನ, ಮಾಹಿತಿ, ಭಾಷೆ ಕುರಿತು ನಿಮಗಿರತಕ್ಕಂಥ ಒಂದು ವಿಶೇಷವಾದ ಜ್ಞಾನ. ಹಾಗೆ ಇವೆರಡೂ ಸೇರಿಕೊಂಡು ನೀವು ಒಂದು ರೀತಿಯ ಪಾಂಡಿತ್ಯವನ್ನು ಪಡೆದಿದ್ದೀರಿ ಅಂತ ವಿಶೇಷ. ಹಾಗಾಗಿ ಪಂಡಿತ ಪರಂಪರೆಯ ಒಂದು ಕೊಂಡಿ. ಪಂಡಿತ ಪರಂಪರೆ ಅಂತ ಹೇಳಿದಾಗ ನಾನು ಅದಕ್ಕೆ ಉತ್ತರವಾಗಿ ಹೇಳಿದ್ದುಂಟು. ನಾನು ಪಂಡಿತರನ್ನು ನೋಡಿದ್ದೇನೆ, ಅದು ನನಗೆ ತುಂಬ ಸಂತೋಷದ ವಿಷಯ. ಹಿರಿಯ ಅನೇಕ ಪಂಡಿತರನ್ನು ನಾನು ನೋಡಿದಂತಹದ್ದುಂಟು, ವಿದ್ವಾಂಸರನ್ನು ನೋಡಿದಂತಹದ್ದುಂಟು. ಈಗ ನಾನು ನೋಡಿದಂಥ ಸೇಡಿಯಾಪ್ ಕೃಷ್ಣ ಭಟ್ರು ಸಾಮಾನ್ಯರಾದವರಲ್ಲ. ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರನ್ನು ನಾನು ನೋಡಿದ್ದೇನೆ, ಅವರ ಮನೆಗೂ ಒಂದು ಸಲ ಹೋಗಿದ್ದೇನೆ, ಮಾತಾಡಿದ್ದೇನೆ, ಅವರ ಉಪನ್ಯಾಸಗಳನ್ನು ಕೇಳಿದಂತಹದ್ದುಂಟು. ಆದರೆ ತುಂಬ ಅವರ ಜೊತೆಗಿರುವ ಅವಕಾಶ ನನಗೆ ಸಿಕ್ಕಲಿಲ್ಲ. ಆಮೇಲೆ ಪಾದಕಲ್ ನರಸಿಂಹ ಭಟ್ರ ಹತ್ರ ನಾನು ತುಂಬ ಸಹಯೋಗ ನನಗೆ ದೊರಕಿದ್ದು ಅವರದ್ದು. ಅವರ ಪ್ರಭಾವ ನನ್ನ ಮೇಲೆ ತುಂಬ ಉಂಟು, ಇರಲೇಬೇಕು. ಯಾಕೆಂದರೆ ನನಗೆ ಯಾವಾಗಾದರೂ ಸಂದೇಹ ಬಂದರೆ ನಾನು ಮೊದಲು ವಿಚಾರಿಸ್ತಾ ಇರುವಂಥದ್ದು ನರಸಿಂಹ ಭಟ್ರ ಹತ್ರ. ಅವರು ಹೋದ ಮೇಲೆ ಇನ್ನೂ ಈಗ ಹೊಸ ವಿದ್ವಾಂಸರಿದ್ದಾರೆ, ಸಂಸ್ಕೃತದ ಬಗ್ಗೆ ಆಳವಾಗಿ ಓದಿ ತಿಳಿದು ವಿಷಯವನ್ನು ತಿಳಿದು ಹೇಳಬಲ್ಲಂಥವರು ಬಹಳಷ್ಟು ಮಂದಿ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಹೊಸ ವಿದ್ವಾಂಸರಲ್ಲಿ ನಾನು ಸಂಸ್ಕೃತ ಕಾಲೇಜಿನಲ್ಲಿ ಮಹೇಶ್ ಭಟ್ ಅಂತ ಇದ್ದಾರೆ, ಹಾರಿಯಾಡಿ ಮಹೇಶ್ ಭಟ್ ಅಂತ. ನಾನು ಪಕ್ಕನೆ ನೆನಪಾಗೋದು ನನಗೆ ಅವರನ್ನು ಕೇಳ್ತೇನೆ. ಅಥವಾ ಉಜಿರೆ ಶ್ರೀಧರ ಭಟ್ ಅಂತ ಇದ್ದಾರೆ, ಉಜಿರೆಯಲ್ಲಿ ಸಂಸ್ಕೃತದವರು, ಅವರನ್ನು ಕೇಳುವಂಥದ್ದುಂಟು. ಈಗ ಬೇರೆ ವಿದ್ವಾಂಸರನ್ನು ನಾನು ಕೇಳುವಂಥದ್ದುಂಟು ಸಂಸ್ಕೃತದ ಬಗ್ಗೆ ಏನಾದರೂ ಬಂದರೆ. ನರಸಿಂಹ ಭಟ್ರದ್ದಾದರೆ ಹಾಗಲ್ಲ, ಅವರು ಅದರಲ್ಲಿರುವ ಬೇರೆ ಯಾವುದೋ ಒಂದು ಸೂಕ್ಷ್ಮವನ್ನು ಕೂಡ ಎತ್ತಿ ಹೇಳುವವರು. ಮತ್ತು ಯಾವುದೋ ಒಂದು ಉದಾಹರಣೆಯೋ ಒಂದು ಸಂಶಯವೋ ಇದ್ದಾಗ ಆ ಸಂಶಯಕ್ಕೆ ಆ ಉದಾಹರಣೆ ಮಾತ್ರ ಅಲ್ಲ, ಆ ರೀತಿಯದ್ದು ಇನ್ನೊಂದು ಗ್ರಂಥದಲ್ಲಿ ಹೇಗೆ ಬರ್ತದೆ, ಮತ್ತೊಂದು ಗ್ರಂಥದಲ್ಲಿ ಹೇಗೆ ಬರ್ತದೆ ಅಂತ ಬಾಯಿಯಲ್ಲೇ ಹೇಳೋದು ಅವರಿಗೆ ಅಷ್ಟು ನೆನಪು. ಕಾಳಿದಾಸನ ಕಾವ್ಯಗಳಿದೆ, ಕಾಳಿದಾಸ ಹೀಗೆ ಹೇಳಿದ್ದಾನೆ, ಅಥವಾ ಇನ್ನೊಂದು ಗ್ರಂಥದಲ್ಲಿ ಹೀಗುಂಟು ಅಂತ ಹೇಳೋದನ್ನು ಹಾಗೆ ಹೇಳ್ತಾ ಇದ್ದೆ. ಹಾಗೆ ಆಮೇಲೆ ರಾಜಗೋಪಾಲಾಚಾರ್ಯರನ್ನು ನಾನು ಕೇಳ್ತಾ ಇದ್ದಂತು ಉಡುಪಿಯಲ್ಲಿ. ಅವರು ಬಹಳ ದೊಡ್ಡ ವಿದ್ವಾಂಸರು, ಅವರು ಇಲ್ಲವಾದರು. ಹೀಗೆ ನಮ್ಮ ಅನೇಕ ಹಿರಿಯರು ಹೋದ ಮೇಲೆ ನಾವು ಸಂಶಯ ಬಂದಾಗ ಯಾರ ಹತ್ರ ಕೇಳೋದು ಅಂಥೇಳಿ ಸಮಸ್ಯೆ ಉಳಿದೇ ಉಳೀತದೆ. ಅನೇಕರು ನಾನನ್ನು ದೊಡ್ಡ ಸಂಸ್ಕೃತ ಪಂಡಿತ ಅಂತ ತಿಳಿದಿದ್ದಾರೆ, ಅವರು ತಿಳಿದದ್ದು. ತಿಳಿದದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಯಾಕೆಂದರೆ ನಾನು ಸಂಸ್ಕೃತ ಪಂಡಿತ ಅಲ್ಲ, ನಾನು ಕನ್ನಡ ಮಾತ್ರ ಓದಿದವನು, ಕನ್ನಡದ ವಿದ್ಯಾರ್ಥಿ. ಸಂಸ್ಕೃತ ನನಗೆ ನನ್ನ ತಂದೆಯವರು ಎಷ್ಟು ಹೇಳಿಕೊಟ್ಟಿದ್ದಾರೆ ಅಷ್ಟು, ಅದನ್ನು ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ನರಸಿಂಹ ಭಟ್ರು ಹೇಳಿದಂಥ ವಿಷಯಗಳು, ಎಷ್ಟೋ ವಿಷಯಗಳು ಅಂಥದ್ದು ನನ್ನ ಮನಸ್ಸಿನಲ್ಲಿವೆ. ಇದೆಲ್ಲದೂ ಗ್ರಂಥ ಸಂಪಾದನೆಯ ಸಂದರ್ಭದಲ್ಲಿ ಕೆಲಸ ಮಾಡಿದೆ. ಹೌದು, ನಾವು ತೆಗೆದುಕೊಂಡ ಎಲ್ಲ ಅನುಭವಗಳೇನಿವೆ ಆ ಎಲ್ಲ ಅನುಭವಗಳು ನಮಗೆ ಗ್ರಂಥ ರಚನೆಯ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಡೆಯಲ್ಲಿ ಕೆಲಸ ಮಾಡ್ತವೆ. ಈಗ ಇನ್ನೊಂದು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟದ್ದೇ ವಿಷಯ ಹೇಳ್ತೇನೆ. ನಮ್ಮ ರಾಮಚಂದ್ರಾಪುರ ಮಠದ ಒಂದು ಗ್ರಂಥ ಸಂಗ್ರಹ, ತುಂಬ ದೊಡ್ಡ ಗ್ರಂಥ ಸಂಗ್ರಹ ಉಂಟಲ್ಲಿ, ಹಸ್ತಪ್ರತಿಗಳ ಸಂಗ್ರಹ. ಈಗ ಅದು ಗೋಕರ್ಣದಲ್ಲಿ ಅಶೋಕೆ ಅಂತ ಹೇಳುವಲ್ಲಿದೆ. ಅದು ಹೊಸನಗರದಲ್ಲಿತ್ತು ಮೊದಲು. ಅದನ್ನು ಹೊಸನಗರದಿಂದ ಪುತ್ತೂರು ಸಮೀಪ ಮಾಣಿಯಲ್ಲಿ ಪೆರಾಜ ಮಠ ಅಂತ ಅಲ್ಲಿಗೆ ಅದನ್ನು ಸ್ಥಳಾಂತರ ಮಾಡಿದರು. ಸ್ಥಳಾಂತರ ಮಾಡಿ ಅದನ್ನು ಉಸ್ತುವಾರಿ ನೋಡಿಕೊಳ್ಳಿಕ್ಕೆ ನನಗೂ ಒಂದು ಜವಾಬ್ದಾರಿ ಕೊಟ್ಟರು. ಅದರ ಜೊತೆಗೆ ಈ ಹಳೆಯ ಹಸ್ತಪ್ರತಿಗಳ ಬಗ್ಗೆ
ಒಂದು ಲೇಖನ ಮಾಲಿಕೆ ಮಾಡಬೇಕು ಅಂತೇಳಿ, ಧರ್ಮಭಾರತಿ ಅಂತ ಮಠದ ಪತ್ರಿಕೆ ಉಂಟು, ಆ ಪತ್ರಿಕೆಯಲ್ಲಿ ಒಂದು ಲೇಖನ ಮಾಲಿಕೆ ಮಾಡಬೇಕು ಅಂತೇಳಿ. ಹಾಗೆ ಅದರಲ್ಲಿ ಕೆಲವು ಈ ಹಸ್ತಪ್ರತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೆಲ್ಲ ಲೇಖನಗಳನ್ನು ಬರೆದು ಒಂದೊಂದು ತಿಂಗಳಿಗೆ ಒಂದೊಂದು ಲೇಖನದ ಹಾಗೆ ಬರ್ತಾಯಿತ್ತು. ಆಮೇಲೆ ಇದು ಇಷ್ಟು ಮಾತ್ರ ಬರೆದರೆ ಸಾಕಾಗುವುದಿಲ್ಲ, ಇದಕ್ಕೆ ಬೇರೆ ವಿವರಗಳು ಬೇಕು ಅಂತ ನಾನು ಹೆಚ್ಚು ವಿವರಗಳನ್ನು ಸಂಗ್ರಹಿಸಿ ಪುರಾಲೇಖ ಎಂಬ ಹೆಸರಿನಲ್ಲಿ ಬರ್ತಾಯಿತ್ತು. ಆ ಪುರಾಲೇಖ ಎಂಬ ಹೆಸರಿನಲ್ಲಿ ದೊಡ್ಡ ಒಂದು ಪುಸ್ತಕವನ್ನು ಸಿದ್ಧ ಮಾಡಿದೆ, ಅದು ಇನ್ನು ಪ್ರಕಟ ಆಗಬೇಕಷ್ಟೆ. ಸಿದ್ಧ ಆಗಿದೆ ಅದು. ಅದನ್ನು ನನ್ನ ಪ್ರೊಫೆಸರ್ ಗುರುಗಳಾದಂಥ ಡಾಕ್ಟರ್ ಜಿ ವರದರಾಜ ರಾವ್ ಅವರಿಗೆ ಸಮರ್ಪಣೆ ಮಾಡಬೇಕು. ಆ ಪುಸ್ತಕದಲ್ಲಿ ಸಮರ್ಪಣೆ ಅವರಿಗೆ ಅಂತ ಹೇಳುವಂಥದ್ದನ್ನು ನಿರ್ಣಯ ಮಾಡಿದೆ. ಹಾಗೆ ಈ ಯಕ್ಷಗಾನದ ಬಗ್ಗೆ ಒಂದು ಪುಸ್ತಕದ ಹೇಳಿದೆ, ಸಿದ್ಧವಾಗಿದೆ, ಬರಬೇಕಷ್ಟೇ ಅಂತ. ಅದೇ ರೀತಿ ಇದು ಅದನ್ನು ಗುಂಡ್ಮಿ ಚಂದ್ರಶೇಖರ ಐತಾಳ್ರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಉದ್ದೇಶಪಟ್ಟಿದ್ದೇನೆ. ಹಾಗೆ ಈ ಪುಸ್ತಕ ಈಗ ಸಿದ್ಧ ಆಗಿದೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ವಿಷಯಗಳನ್ನು ಸಂಗ್ರಹ ಮಾಡಿದಂಥದ್ದುಂಟು. ಕನ್ನಡ ಗ್ರಂಥ ಸಂಪಾದನೆ ಎಂಬುದು ನರಸಿಂಹಾಚಾರ್ಯರ ಪುಸ್ತಕ. ಅದು ಅಲ್ಲದೆ ಇನ್ನೂ ಆ ಕ್ಷೇತ್ರದಲ್ಲಿ ತುಂಬ ಪುಸ್ತಕಗಳು ಬಂದಿವೆ, ಗ್ರಂಥಗಳು ಬಂದಿವೆ, ಮತ್ತು ತುಂಬ ಹಸ್ತಪ್ರತಿ ಸೂಚಿಗಳು ಬಂದಿವೆ. ಈ ಸೂಚಿಗಳನ್ನು ಅದನ್ನೆಲ್ಲ ನಾನು ಪರಿಶೀಲನೆ ಮಾಡಿದಂಥದ್ದುಂಟು ಈ ಪುಸ್ತಕಕ್ಕೆ, ಪುರಾಲೇಖ ಎಂಬ ಪುಸ್ತಕಕ್ಕೆ ಬೇಕಾಗಿ. ಅದೀಗ ಗ್ರಂಥ ಸಂಪಾದನೆ ಎಂಬಂಥದ್ದು ಅದಕ್ಕೆ ಒಂದು ಸಾಂಪ್ರದಾಯಿಕವಾದಂಥ ಪದ್ಧತಿ, ಅದು ಒಂದು ಜ್ಞಾನ ಶಾಖೆ. ಅದು ಅಲ್ಲದೆ ಅದರೊಳಗೆ ಇನ್ನೊಂದು ಹೊಸದಾಗಿ ಮೂಡಿಕೊಂಡಿದೆ, ಅದಕ್ಕೆ ಹಸ್ತಪ್ರತಿ ಶಾಸ್ತ್ರ ಅಂತ ಹೆಸರು. ಹಸ್ತಪ್ರತಿ ಶಾಸ್ತ್ರ ಅಂತ ಹೇಳೋದಕ್ಕೆ ಮ್ಯಾನುಸ್ಕ್ರಿಪ್ಟಾಲಜಿ ಅಂತ ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಹೌದು, ಈಗ ಹೊಸ ಅಧ್ಯಯನ ವಿಧಾನಗಳೆಲ್ಲ ಮ್ಯಾನುಸ್ಕ್ರಿಪ್ಟಾಲಜಿ ಕೂಡ ಉಂಟು ಕೆಲವು ಕಡೆಗಳಲ್ಲಿ. ಕನ್ನಡ ಗ್ರಂಥ ಸಂಪಾದನೆಯನ್ನು ಕನ್ನಡ MA ಅವರು ಬಿಟ್ಟಿದ್ದಾರೆ. ಈಗ ಕನ್ನಡ MAಯಲ್ಲಿ ಗ್ರಂಥ ಸಂಪಾದನೆ ಎಂಬಂಥ ವಿಷಯವೇ ಇಲ್ಲ. ನಾವಿರುವಾಗ ಇತ್ತು, ಮತ್ತು ಕೆಲವು ವರ್ಷಗಳಿದ್ದು. ನಾವು ಅಧ್ಯಯನ ಮಾಡುವ ಮೊದಲು ಒಂದು ಸಂಸ್ಕೃತ ಪತ್ರಿಕೆ ಕೂಡ ಇತ್ತು MAಯಲ್ಲಿ. ಅದನ್ನು ನಮಗಾಗುವಾಗ ಬಿಟ್ಟಿದ್ದಾರೆ. ಸಂಸ್ಕೃತ ಇಲ್ಲ, ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗಿತ್ತು, ನಮಗಿಲ್ಲ. ಸಂಸ್ಕೃತ ಬಿಟ್ಟಿದ್ದಾರೆ. ಆಮೇಲೆ ಈಗ ಗ್ರಂಥ ಸಂಪಾದನೆ ಅಂಥದ್ದನ್ನು ಕೂಡ ಬಿಟ್ಟಿದ್ದಾರೆ. ಹಾಗೆ ಆ ಗ್ರಂಥ ಸಂಪಾದನೆಯ ಬಗ್ಗೆ ಇನ್ನೊಂದು ಪುಸ್ತಕ ಸಿದ್ಧ ಆಗಿದೆ. ಅದಕ್ಕೆ ನಾನು ಬೇರೆ ಬೇರೆ ಕಡೆಯಿಂದ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ, ಮತ್ತು ಸ್ವಂತ ಅನುಭವಗಳನ್ನು ತೆಗೆದುಕೊಂಡಿದ್ದೇನೆ. ಬಹುಶಃ ಅದೊಂದು ಒಳ್ಳೆಯ ಕೃತಿ ಆಗ್ಬೋದು. ತುಂಬ ಸಂಗ್ರಹ ಉಂಟು ಅದರಲ್ಲಿ. ಎಷ್ಟು ಪುಟದ್ದು? ಸಾಮಾನ್ಯ 300-400 ಪುಟ ಅದಷ್ಟು ಆಗ್ಬೋದು. ಹೀಗೆ ಅಲ್ಲಿಯ ಕೆಲವು ವಿಷಯಗಳು, ಇಲ್ಲಿಯ ಕೆಲವು ವಿಷಯಗಳು, ಅದರಲ್ಲಿ ನಮಗೆ ಸಂಬಂಧಪಟ್ಟ ವಿಷಯ ಏನುಂಟು ಅಂತ ಹೇಳುವಂಥದ್ದನ್ನು ಹುಡುಕಿ ತೆಗೆದು ಅದಕ್ಕೆ ಸೇರಿಸಿಕೊಂಡಂಥದ್ದು ಉಂಟು. ಕೆಲವು ನಮ್ಮ ಮನೆಯಲ್ಲಿಯೇ, ಕೆಲವು ನಮ್ಮ ಹಿರಿಮನೆ ಪಾದೆಕಲ್ಲು ಮನೆಯಲ್ಲಿ ಕೆಲವು ಹಸ್ತಪ್ರತಿಗಳು ಸಿಕ್ಕಿದವು. ಅಂದರೆ ಅಲ್ಲಿ ಒಂದು ಅಟ್ಟ ಇತ್ತು. ಆ ಅಟ್ಟಕ್ಕೆ ಯಾರೂ ಪ್ರವೇಶ ಮಾಡುವ ಕ್ರಮ ಇಲ್ಲ, ಅಲ್ಲಿ ಹೋಗೆ ಅಟ್ಟ ಅಂತ ಲೆಕ್ಕ. ಒಂದು ದಿವಸ ನವರಾತ್ರಿ ಪೂಜೆಗೆ ಹೋದವನು, ನಾನು ಈ ಅಟ್ಟಕ್ಕೆ ಹತ್ತಿರಕ್ಕೆ ಮಾರ್ಗ ಇಲ್ಲಿ ಉಂಟು ದ್ವಾರ ಅಂತ ನೋಡಿ, ದ್ವಾರ ಉಂಟು, ಅಲ್ಲಿಗೆ ಯಾರು ಹತ್ತು, ಅಲ್ಲಿ ಬಲೆ ಮಾತ್ರ ಇರ್ಬೋದು ಅಷ್ಟೇ, ಎಂತ ಇರಲಿಕ್ಕಿಲ್ಲ, ಮಸಿ ಮತ್ತು ಬಲೆ ಇದ್ದಿತ್ತಷ್ಟೇ ಅಂತ ಹೇಳಿ ಹತ್ತಿ ನೋಡುವ ಅಂತ ಹೇಳ್ಕೊಂಡು ಒಂದು ಸೀಮೆಣ್ಣೆ ದೀಪ ಹಿಡ್ಕೊಂಡು ಹತ್ತಿದೆ. ಮೇಲೆ ಹತ್ತಿ ನೋಡಿದರೆ ಒಂದು ದೊಡ್ಡ ಬುಟ್ಟಿಯಲ್ಲಿ ತುಂಬ ತಾಳೆ ಒಲೆ ಹಸ್ತಪ್ರತಿಗಳು. ಅದನ್ನೆಲ್ಲ ಇಳಿಸಿ ಕೆಳಗೆ ತಂದು ನೋಡಿದರೆ ಅದೆಲ್ಲ ಅಸ್ತವ್ಯಸ್ತ ಆಗಿತ್ತು. ಆದರೂ ಅದನ್ನೆಲ್ಲ ಒಟ್ಟು ಸೇರಿಸಿ ಪ್ರತ್ಯೇಕವಾಗಿ ಮಾಡಿ ಅದನ್ನು ಕಟ್ಟು ಮಾಡಿ, ಗೋಣಿ ಕಟ್ಟು ಮಾಡಿ ಹೊತ್ತುಕೊಂಡು ಮನೆಗೆ ಬಂದು ನಮ್ಮ ಅರಸಳಿಕೆ ಮನೆಯಲ್ಲಿ ಅದನ್ನು ಇರಿಸಿದೆ. ಸುಮಾರು ವರ್ಷ ಹಾಗೆ ಇತ್ತು ಅದು. ಅದನ್ನು ನನಗೆ ನೋಡಿ ಏನು ಮಾಡಬೇಕು ಅಂತ ಹೇಳುವಂಥದ್ದು ಪೂರ್ತಿ ಸ್ಪಷ್ಟ ಆಗಿರಲಿಲ್ಲ. ಮತ್ತು ಒಂದು ದಿವಸ ಡಾಕ್ಟರ್ SR ವಿಘ್ನರಾಜ, ನಿಮ್ಮ ಅಣ್ಣನನ್ನು ಕರೆದು ಅವರು ಬಂದು ನಮ್ಮ ಮನೆಯಲ್ಲೇ ಇದ್ದು, ಒಂದು ದಿವಸ ಎಲ್ಲ ಇದ್ದು ಅದನ್ನು ನೋಡಿ ಸ್ವಲ್ಪ ಕ್ಲೀನೆಲ್ಲ ಮಾಡಿ, ಶುಚಿ ಮಾಡಿ, ಬೇರೆ ಬೇರೆ ಮಾಡಿ, ಇದರಲ್ಲಿ ಎಷ್ಟು ಹಸ್ತಪ್ರತಿಗಳಿವೆ ಅಂತ ಹೇಳೋದನ್ನು ಕೊಟ್ಟಿದ್ದಾರೆ. ಆ ಹಸ್ತಪ್ರತಿಗಳೆಲ್ಲ ಈಗ ಧರ್ಮಸ್ಥಳದ ಕೇಂದ್ರದಲ್ಲಿ ಉಂಟು. ನಾನು ಸುಮಾರೊಂದು 70-80ರಷ್ಟು ಹಸ್ತಪ್ರತಿಗಳು ಇದ್ದಿರಬೇಕು. ಆವಾಗ ನಮ್ಮ ಮಠದಲ್ಲಿ ಅದರ ಬಗ್ಗೆ ಸರಿಯಾದ ವ್ಯವಸ್ಥೆ ಆಗುವುದು, ಹೊಸನಗರ ಮಠದಲ್ಲಿ ವ್ಯವಸ್ಥೆ ಆಗ್ತಾ ಇರುವುದು ನನಗೆ ಅದು ಪರಿಚಯ ಇರಲಿಲ್ಲ, ಮಾಹಿತಿ ಇರಲಿಲ್ಲ. ಅದನ್ನು ಇಲ್ಲಿ ಸಂರಕ್ಷಣೆ ಆಗ್ತದೆ, ನನಗೊಬ್ಬನಿಗೆ ಇದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣದಿಂದ ಅಲ್ಲಿ ಮಾಡಲಿಕ್ಕೆ ಕೊಟ್ಟೆ. ಅಲ್ಲಿ ನಮ್ಮ ಹಿರಿಯರು ಯಾರೋ ಬರೆದಿಟ್ಟಂಥ ಪಂಚಾಂಗಗಳು ಇಂಥದ್ದೆಲ್ಲ ಕೆಲವು ಸಿಕ್ಕಿವೆ, ಕೆಲವು ಒಳ್ಳೆಯ ಪುಸ್ತಕಗಳು ಸಿಕ್ಕಿರಬಹುದು. ಅದರಲ್ಲಿ ಒಂದು ಭಗವದ್ಗೀತೆ ನೆನಪು ನನಗೆ. ಭಗವದ್ಗೀತೆಯ ಒಂದು ಕನ್ನಡ ವ್ಯಾಖ್ಯಾನ ಅಂತ ಕಾಣ್ತದೆ, ಕನ್ನಡದಲ್ಲಿ ಭಾಷಾಂತರ, ತುಳು ಲಿಪಿಯಲ್ಲಿ ಸಂಸ್ಕೃತ ಭಾಷೆಯ ರಚನೆ ಭಗವದ್ಗೀತೆ, ಅದಕ್ಕೆ ಕನ್ನಡದ ಅನುವಾದ ತುಳು ಲಿಪಿಯಲ್ಲಿ. ಈ ಥರದ್ದು ಭಾಳ ವಿಶೇಷ. ಹೌದು, ಈ ಥರದ್ದೊಂದು ಪುಸ್ತಕ ಸಿಕ್ಕಿದೆ. ಅಂದರೆ ಹಿಂದೆ ಕನ್ನಡವನ್ನು ಸಂಸ್ಕೃತವನ್ನು ಎರಡನ್ನೂ ತುಳು ಲಿಪಿಯಲ್ಲಿ ಬರೀತಾ ಇದ್ದರು ಅಂತೇಳಿ ಅಂಥದ್ದೆಲ್ಲ ಸಿಕ್ಕಿದೆ. ಹೀಗೆ ಇಂಥ ಅನೇಕ ಅನುಭವಗಳನ್ನು ನಾನು ಒಟ್ಟು ಸೇರಿಸಿಕೊಂಡಂಥದ್ದು ಉಂಟು. ಇದುವರೆಗೆ ಸ್ಮೃತಿ ಧ್ವನಿ
ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ 6ನೆಯ ಭಾಗ ಕೇಳಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.